ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಬೆಂಕಿ ಇಲ್ಲದೆ ಸುಡೋದಂದ್ರೆ ಇದೇನೇನು? ಈ ಸ್ವಜನದಿಂದ ಆದ ಅವಮಾನ, ಪತ್ನಿ ವಿಯೋಗ, ಅತ್ಯಂತ ಕಳಪೆ ರಾಜ, ತಿನ್ನಲು ಏನೂ ಇಲ್ಲದೆ ಇರುವಂಥ ಬಡತನ, ಈ ಯುದ್ಧದಲ್ಲಿ ಶತ್ರುವನ್ನು ರಕ್ಷಿಸುವಂಥದ್ದು, ಇವೆಲ್ಲವೂ ಕೂಡ ಬೆಂಕಿ ಇಲ್ಲದೆ ಸುಡುವಂಥದ್ದು. ಇಂತಹ ದುಸ್ಥಿತಿ ನಾವು ತಲುಪಿದೀವೋ ಏನೋ ಅನ್ನುವವರಿಗೆ ಈ ದಿವಸ ಮಹಾ ನಕ್ಷತ್ರವಿದೆ, ಮಹತ್ ಕಾರ್ಯಗಳು ಜರುಗಲಿವೆ. ಇವತ್ತು ನೀವೇನಾದರೂ ಕೃಷ್ಣಾಜೀನ ಅಂತ ಕರೀತಾರೆ, ಅಂತಹ ಕೃಷ್ಣಾಜೀನವನ್ನು ಈ ಪೂಜಾ ಪದಾರ್ಥಗಳು ಏನು ಮಾರಾಟ ಮಾಡುತ್ತಾರೋ ಬಹುಶಃ ಆ ಅಂಗಡಿಯಲ್ಲಿ ನಿಮಗೆ ಸಿಗಬಹುದು ಕೃಷ್ಣಾಜೀನ. ಅದನ್ನ ಮನೆಗೆ ತರುವಂಥದ್ದು, ಅದರ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನ ಬರೆದು ಬಿಟ್ಟು ಈ ಹನುಮಂತನ ಮುಖಕ್ಕೆ ಹಚ್ಚತಕ್ಕಂತಹ ಕೇಸರಿಯೊಂದಿಗೆ ಬೆಣ್ಣೆಯೊಂದಿಗೆ ಲೇಪನ ಮಾಡ್ತಾ ಹನುಮಂತನನ್ನು ಕುರಿತು ಪ್ರಾರ್ಥನೆ ಮಾಡಿ. ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಉಚ್ಚಾಟಯ ಮಹಾನಕ್ಷತ್ರಗಳಿರುವಾಗ ಮಹತ್ ಕಾರ್ಯಗಳನ್ನು ಮಾಡಿ ನೋಡು ಅಂತ ಹೇಳ್ತಾನೆ. ಇವತ್ತು ಮಾಡಿ ನೋಡಿ, ಬಹುಶಃ ಈ ತರಹದ್ದು ಸುಮ್ಮನೆ ನಮ್ಮ ಬದುಕು ಸುಡ್ತಾ ಇದೆ ಅಂತಂದ್ರೆ ನಿಮಗೆ ಆಗ್ತಕ್ಕಂಥ ಆನಂದಕ್ಕೆ ಪಾರವೇ ಇಲ್ಲ. ಅದು ಯಾವಾಗಲೂ ನಿಮ್ಮ ಪರ್ಸನ್ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಅದಕ್ಕೆ ಬೆಣ್ಣೆಯೊಂದಿಗೆ ಲೇಪನ ಮಾಡಿರ್ತದೆ, ಕೇಸರಿ ಕೂಡ ಇರುತ್ತೆ. ಸ್ವಲ್ಪ ಚಿಕ್ಕದಾಗಿ ನಿಮ್ಮ ಉಂಗುರದ ಬೆರಳಿಂದ ನಿಮಗೆ ಹಣೆಗಿಟ್ಕೊಳ್ತಾ ಆ ಕೃಷ್ಣಾರ್ಜುನವನ್ನು ಮಡಚಿ ನಿಮ್ಮ ಪರ್ಸನ್ ಇಟ್ಕೊಂಡು ಹೊರಡಾಡಿದ್ರೆ, ಈಗಷ್ಟೇ ನಾನು ಹೇಳಿದೆ ಅಲ್ವಾ, ಈ ಲೇಜಿನೆಸ್ ಕೂಡ ಒಂದು ಭೂತವೇ. ನಮಗೆ ಇನ್ಯಾರೋ ತೊಂದರೆ ಕೊಡ್ತಾರೆ, ಅದು ನಮಗೊಂದು ಭೂತವೇ. ಅವಮಾನ ಅದು ಒಂದು ರೀತಿಯ ಭೂತವೇ. ಮಾನಸಿಕವಾಗಿ ಸುಡ್ತಾ ಬರುತ್ತೆ, ಅದು ಒಂದು ಭೂತವೇ. ಇವೆಲ್ಲವೂ ಕೂಡ ದೂರ ಸರಿಯುವಂಥದ್ದು ಮಹಾ ನಕ್ಷತ್ರದಂದು ಹನುಮನಿಗೆ ಸಂಬಂಧಪಟ್ಟ ಮಹಾ ಕಾರ್ಯವನ್ನ ಮಾಡ್ತೇವೆ. ಶುಭಂಭೂಯ.